Eater. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸಾಮ್ರಾಟ್ ಅಶೋಕ್ ಮಾತಾಡ್ತಾ ಇದ್ದೀನಿ. ಈಗಿನ ವಿಷಯ ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ನರಕ. ಏನಪ್ಪ ಆರೋಗ್ಯವೇ ಭಾಗ್ಯ? ಇತ್ತೀಚಿನ ದಿನಗಳಲ್ಲಿ ನಕಲಿ ವೈದ್ಯರು ಎಂಬ ಒಂದು ದಂಧೆ ಶುರುವಾಗಿದೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಾದ್ಯಂತ. ಬೆಂಗಳೂರಲ್ಲ, ಕರ್ನಾಟಕದಾದ್ಯಂತ ನಕಲಿ ವೈದ್ಯರು ಸೃಷ್ಟಿಯಾಗಿದ್ದಾರೆ. ದಯಮಾಡಿ ಈ ನಕಲಿ ವೈದ್ಯರನ್ನ ನೀವು ಪ್ರಶ್ನೆ ಮಾಡಬೇಕು, ಪರೀಕ್ಷಿಸಬೇಕು, ಅವ್ರನ್ನ ನೀವು ಕ್ವಶನ್ ಮಾಡಬೇಕು. ರಾಜಸ್ಥಾನದಿಂದ ತುಂಬ ಜನ ನಕಲಿ ವೈದ್ಯರು ಬಂದು ಬೆಂಗಳೂರಿನಲ್ಲಿ ಚಿಕ್ಕದಾಗಿ ಒಂದು ಕ್ಲಿನಿಕ್ನ ತಕ್ಕೊಂಡು ನಾವು ಚಿಕಿತ್ಸೆ ಮಾಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ನಮ್ಮ ಕರ್ನಾಟಕದ ಮುದ್ದು ಮನಸ್ಸಿನ ಜೊತೆ ಓಡಾಡ್ತಿರೋದಕ್ಕಿಂತ ಆಟ ಆಡ್ತಿದ್ದಾರೆ. ನಮ್ಮ ಆರೋಗ್ಯ ಜೊತೆ ಅವ್ರು ಆಟ ಆಡ್ತಿದ್ದಾರೆ. ದಯಮಾಡಿ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಾನೊಂದು ಕಿವಿ ಮಾತು ಹೇಳೋದಂದರೆ, ನೀವು ಅಲ್ಲಿ ಚಿಕಿತ್ಸೆ ತಗೊಳ್ಳೋದಕ್ಕಿಂತ ಮುಂಚೆ ಅವ್ರನ್ನ ನೀವು ಕ್ವಶನ್ ಮಾಡಿ, ನೀವು MBBS ಮಾಡಿದ್ದೀರಾ, ನಿಮ್ಮ ಸರ್ಟಿಫಿಕೇಟ್ ಏನಿದೆ, ಸ್ಥಳೀಯವಾಗಿ ನಿಮಗೆ ಇಲ್ಲಿ ಕ್ಲಿನಿಕ್ ಮಾಡೋಕ್ಕೆ ಯಾರು ಆದೇಶ ಕೊಟ್ಟಿದ್ದರು, DHOಯಿಂದ ಆದೇಶ ಇದೆಯಾ ಅಂತ ದಯಮಾಡಿ ಅವ್ರನ್ನ ಒಂದು ಕ್ಲಾರಿಟಿ ತಗೊಂಡು ಚಿಕಿತ್ಸೆ ತಗೊಳ್ಳಿ. ತುಂಬ ಇದು ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗ್ತಿದೆ, ನ್ಯೂಸಲ್ಲೂ ಬಂದಿದೆ. ಹಾಗಾಗಿ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಮೊದಲನೇದಾಗಿ ಗರ್ಭಿಣಿಯರು ಮತ್ತು ಮಕ್ಕಳು ತುಂಬ ಎಚ್ಚರಿಕೆಯಾಗಿರಿ. ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಗರ್ಭಿಣಿಯರು ಅಷ್ಟೇ, ಅವ್ರು ಯಾವುದೋ ಒಂದು ಮಾತ್ರೆ ಕೊಟ್ಟಿರ್ತಾರೆ, ಅದು ಜಾಸ್ತಿ ಆದಾಗ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲಿ ಆಗಲ್ಲ ಅಂದಾಗ ಅನ್ಯಾಯವಾಗಿ ಜೀವ ಕಳ್ಕೊತೀರಾ. ಅವಾಗ ಗೊತ್ತಾಗಲ್ಲ ನಿಮಗೆ ಇಲ್ಲಿ ಹೋಗಿದೆ ಅಂತ. ಗೊತ್ತಾದ್ರೂ ಅವ್ರ ಮೇಲೆ ನೀವೇನೇ ಕೇಸ್ ಮಾಡಿದ್ರೂ ಏನೂ ಆಗಲ್ಲ. ಯಾಕೆಂದರೆ ಅವರು MBBS ಮಾಡಿರಲ್ಲ, ಅವ್ರ ಹತ್ರ ಯಾವುದೇ ದಾಖಲೆಗಳು ಇರಲ್ಲ. ಅವ್ರಿಗೆ ಯಾವುದೇ ಒಂದು ಸ್ಥಳೀಯವಾಗಿ ಪಂಚಾಯತಿ ಆಗ್ಬೋದು, ತಾಲೂಕಲ್ಲಾಗ್ಬೋದು, ಜಿಲ್ಲೆಯಲ್ಲಾಗ್ಬೋದು ಯಾವುದೋ ಒಂದು ಆದೇಶ ಕೊಟ್ಟಿರಲ್ಲ. ಏನೋ ಒಂದು ಜನಸಂಖ್ಯೆ ಇರೋ ಒಂದು ಕ್ಲಿನಿಕ್ ಮಾಡ್ತಾರೆ, ಮೆಡಿಕಲ್ ಮಾಡ್ಕೋತಾರೆ, ನಡೆಸ್ತಾ ಇರ್ತಾರೆ. ದಯಮಾಡಿ ಇದ್ರ ಬಗ್ಗೆ ನಮ್ಮ ಕನ್ನಡ ಜನತೆ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ನಾವು ಯಾವಾಗ ಮಾಡಿಲ್ಲ ಅಂದರೆ ನಮ್ಮನ್ನ ಆಳೋಂಥ ಅಧಿಕಾರಿಗಳಾಗ್ಬಿಡ್ತಾರೆ. ಅವ್ರಿಗೆ ಯಾವುದೋ ಅಂಥ ರೂಲ್ಸ್ ಇರಲ್ಲ. MBBS ಅರ್ಧಂಬರ್ಧ ಮಾಡಿ ಬಂದು ಇಲ್ಲಿ ಚಿಕಿತ್ಸೆ ಕೊಡ್ತಾ ಇರ್ತಾರೆ, ಇಲ್ಲ MBBS ಮಾಡಿರಲ್ಲ. ಹೀಗಾಗಿ ನಕಲಿ ವೈದ್ಯರ ಬಗ್ಗೆ ತುಂಬ ಒಂದು ಎಚ್ಚರಿಕೆಯಾಗಿರಿ. ಆದಷ್ಟು ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಗೂ ನೀವು ಪರ್ಮನೆಂಟಾಗಿ ತೋರಿಸುವಂತಹ ಒಂದು ಫ್ಯಾಮಿಲಿ ಡಾಕ್ಟ್ರಿಗೆ ನೀವು ಆರೋಗ್ಯವನ್ನು ತೋರಿಸ್ಕೊಳ್ಳಿ. ಯಾಕೆಂದರೆ ಆರೋಗ್ಯ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಒಂದು ಈ ಸಂದೇಶನ ಇದೆ. ಇದ್ರ ಬಗ್ಗೆ ಗೌರ್ಮೆಂಟವರು ಕೂಡ ಆಗಾಗ ಎಚ್ಚರಿಕೆ ನೀಡ್ತಾ ಇರ್ತಾರೆ ಜನಗಳಿಗೆ. ದಯಮಾಡಿ ಹತ್ರ ಇದೆ, ಇಲ್ಲ ವಾಸ ಆಗ್ಬಿಡ್ತೈತೆ, ಇಲ್ಲ ಇವ್ರು ಚೆನ್ನಾಗಿ ನೋಡ್ತಾರೆ ಅಂತ ಯಾರೋ ಒಬ್ಬರು ಹೇಳಿದ್ರು ಅಂದ್ಬಿಟ್ಟು ನಕಲಿ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೋಬೇಡಿ. ಇದು ತುಂಬ ನಕಲಿ ವೈದ್ಯರ ಹಾವಳಿ ಆಗ್ತಿದೆ. ಕನ್ನಡ ಪರ ಸಂಘಟನೆಗಳು ಹಾಗೂ ಮತ್ತು ಇನ್ನು ಬೇರೆ ಬೇರೆ ಸಂಘಟನೆಗಳು ಈ ನಕಲಿ ವೈದ್ಯರ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬ ಜನನ ನಕಲಿ ವೈದ್ಯರನ್ನ ಕಂಡಿಡ್ದು ಅವ್ರನ್ನ ಪೊಲೀಸರು ಇಟ್ಕೊಡೋವಂಥ ಕೆಲಸನೂ ಮಾಡ್ತಿದ್ದಾರೆ. ನಮ್ಮ ಕನ್ನಡ ಜನ ಬದಲಾಗಬೇಕು. ಈ ನಕಲಿ ವೈದ್ಯರಿಗೆ ಬ್ರೇಕ್ ಹಾಕಬೇಕು. ನೀವೇ ಕ್ವಶನ್ ಮಾಡಿ. ಇಲ್ಲಿ ಪ್ರಜಾಪ್ರಭುತ್ವ ಇದೆ, ನೀವು ಪ್ರಶ್ನೆ ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ. ಅವ್ರನ್ನ ಕ್ವಶನ್ ಮಾಡಿ. MBBS ನಿಮ್ದು ಎಲ್ಲಿದೆಯಪ್ಪ ತೋರ್ಸಪ್ಪ, ಅದು ಅವರು MBBS ಮಾಡಿದರೆ ಅಲ್ಲಿ ಚಾರ್ಟ್ನ ತೆಗೆದಾಕ್ಬೇಕು. ಅವ್ರದ್ದು ಒಂದು ಏನಿದೆ ಮಾಸ್ ಕಾರ್ಡು ಮತ್ತು ಅವ್ರದ್ದು ಆದೇಶ ಪತ್ರ ಅಲ್ಲಿ ಇರಬೇಕು ಕ್ಲಿನಿಕಲ್ಲಿ. ಏನೋ ಒಂದು ಚಿಕ್ಕದಾಗಿ ಕ್ಲಿನಿಕ್ ಮಾಡಿಬಿಟ್ಟು ಅವರೇ ಚೆನ್ನಾಗಿ ನೋಡ್ತಾರೆ ಅಂತ ಯಾರೋ ಒಬ್ಬರು ಹೇಳ್ಬಿಟ್ಟು ಅಲ್ಲಿ ಹೋಗಿ ಚಿಕಿತ್ಸೆ ತಗೋಬೇಡಿ. ದಯಮಾಡಿ ಇದನ್ನ ನೀವೆಲ್ಲ ಮನಸ್ಸಿಗೆ ಹಾಕೊಳ್ಳಿ. ಹೀಗೆ ಹೇಳ್ತಾ ನಾನು ಮಾತು ಮಾಡ್ತಾಯಿದ್ದೀನಿ. ನಮಸ್ಕಾರಗಳು.